ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ಲ ಜೋಳದ ರೊಟ್ಟಿ ಮಾಡಾಕಿದ್ದೇನೆ ರೀ. ನೋಡೋಣ ಬರ್ರಿ ಹೆಂಗೆ ಮಾಡೋದಂತ. ಇವಾಗ ನಾವೊಂದು ಬೌಲ್ ತೊಗೊಂಡೇನಿ ರೀ. ಅದ್ರೊಳಗೆ ನೀರು ಹಾಕ್ಕೊಳತ್ತೀನಿ. ನೀರು ಹೆಸರು ಬರೋ ಮಟ್ಟ ಕುದಿತನ ಅಂದ್ರೆ ನಾವು ಇವಾಗ ಹಿಟ್ಟು ಚಾಣಿಸ್ಕೊಳ್ಳೋಣ ರೀ. ಜೋಳದ ಹಿಟ್ಟು ನಾನಿಲ್ಲಿ 2 ಬೌಲ್ ಅಷ್ಟು ಹಿಟ್ಟು ತೊಗೊಂಡೇನಿ ರೀ. ಇವಾಗ ಹಿಟ್ಟು ಚಾಣಿಸ್ಕೊಂಡ ನಡುಕ್ಕೆ ಹಿಂಗೆ ಹೋಲ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಕುದಿಯಾಕಿಟ್ಟಿದ್ವಲ್ರಿ ನೀರು, ಅದನ್ನು ನೀರು ಹಾಕೊಳ್ಳೋಣ್ರಿ. ಕುದಿತ್ನಾಗ ಹಾಕೋಬೇಕ್ರಿ ಅವನ್ನ ನೀರು. ಹೆಸರು ನೀರು ಅಂತಾರೆ. ಮತ್ತು ಸ್ಪೂನ್ಲೆ ಇವಾಗ ಎಲ್ಲಾನು ಹಿಟ್ಟು ಒಳಗಡೆಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇನ್ನು ದಂಡಿದೇನು ಒಣಾದ ಹಿಟ್ಟು ಇರ್ತೈತಲ್ರಿ, ಅದನ್ನು ಒಳಗೆ ಹಿಟ್ಟು ಕಳಿಸ್ಕೊಂಡಿರ್ತಾವಲ್ಲ ಅದ್ರ ಮ್ಯಾಗ ಮುಚ್ಕೋಬೇಕ್ರಿ. ಅದು ಒಂದು 2 ನಿಮಿಷ ಮುಚ್ಕೊಂಡು ಅಂದ್ರೆ ಅದ್ರೊಳಗೆ ಸ್ಟೀಮ್ ಹಾಕೈತ್ರಿ. ಇನ್ನು ಒಣಾದ ಹಿಟ್ಟು ರೊಟ್ಟಿ ಬಡಿಯಾಕೆ ತೆಗೆದಿಟ್ಕೊಳ್ಳೋಣ್ರಿ. ಇವಾಗ ಹಂಚಿಟ್ಕೊಳ್ಳೋಣ್ರಿ. ಇಟ್ಕೊಂಡ ನಂತರ ಅಷ್ಟು ಮಟ್ಟ ಅಂದ್ರೆ ನಾವು ಹಿಟ್ಟು ನಾದ್ಕೊಳ್ಳೋಣ್ರಿ. ಹಿಟ್ಟು ಚಲೋ ತಂಗೆ ನಾದ್ಕೋಬೇಕ್ರಿ. ಮತ್ತು ಸುಡ್ತಾ ಇರುತ್ತೆ. ಸ್ವಲ್ಪ ಹಗರ ನಿಧಾನವಾಗಿ ಹಿಟ್ಟು ಚಲೋ ತಂಗೆ ನಾದ್ಕೋಬೇಕ್ರಿ. ತಣ್ಣನು ನೀರು ಯೂಸ್ ಮಾಡ್ಕೋಬೇಕ್ರಿ ಹಿಟ್ಟು ನಾದ್ಕೊಳಕ್ಕೆ. ಯಾಕಂದ್ರೆ ಆಲ್ರೆಡಿ ನಾವು ಬಿಸಿ ನೀರು ಹಾಕ್ಕೊಂಡಿರ್ತೇವ್ರಿ, ಆವಾಗ ಸುಡ್ತಾ ಇರ್ತೈತ್ರಿ. ಇದನ್ನ ಮತ್ತು ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟು ನಾದ್ಕೊಂಡು ಅಂದ್ರೆ ರೀ ಮತ್ತಟ ಜಿಗಿಟ್ಟು ಬರ್ತೈತ್ರಿ. ಆವಾಗ ಹಿಟ್ಟು ಬಡಿಯಾಕೆ ಬರೋದಿಲ್ಲರಿ. ನೋಡಿರಿ ಹಿಂಗೆ ಚಲೋ ತಂಗೆ ನಾದ್ಕೋಬೇಕ್ರಿ. ಇವಾಗ ಒಂದು ಉಳ್ಳಿ ತೊಗೊಂಡ್ರಿ. ಉಳ್ಳಿ ತೊಗೊಂಡು ಅದನ್ನೊಂದು ಸ್ವಲ್ಪ ನಾದ್ಕೊಂಡು ಏನು ಮಾಡೋಣ್ರಿ, ಕೈಲೇ ಒಂದು ಸ್ವಲ್ಪ ತಟ್ಟೋಣ್ರಿ. ತಟ್ಟಿದ ನಂತರ ಎಜ್ಜು ಇರ್ತೈತಿಲ್ಲ ಅದನ್ನು ರೋಲ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ದಂಡೆಲ್ಲ ರೊಟ್ಟಿ ಮಾಡೋದ್ನಾಗ ಹರಿಬಾರ್ದು. ಮತ್ತು ಇವಾಗ ನಾನು ಸ್ವಲ್ಪ ಕೆಳಗಡೆ ಪಾಟ್ ಏನಿರ್ತೈತಿಲ್ಲ ಅದಕ್ಕೆ ಹಿಟ್ಟು ಹಚ್ಕೊಂಡು ರೊಟ್ಟಿ ಬಡಿಯಾಕತ್ತೀನಿ ನೋಡಿರಿ. ಇನ್ನು ತೆವಿ ಕಾದೈತಿಲ್ಲ ನೋಡಿ ರೊಟ್ಟಿ ಹಾಕೊಂಡು ಬರ್ರಿ. ತೆವಿ ಕಾದೈತ್ರಿ. ಇವಾಗ ರೊಟ್ಟಿ ಹಾಕೊಂಡ್ರಿ. ರೊಟ್ಟಿ ಹಾಕೊಂಡು ಹಿಟ್ಟು ಹಚ್ಚಿದ್ದೇನು ಬಡ್ಕೊಂಡಿರ್ತೇವಲ್ಲ ಅದು ಮೇಲ್ಗಡೆ ಹಾಕ್ಬೇಕ್ರಿ. ಮತ್ತು ಮ್ಯಾಗ ಏನು ಬಡ್ದಿರ್ತೈತಲ್ಲ ಅದನ್ನ ಕೆಳಗಡೆ ಹಾಕ್ಬೇಕ್ರಿ. ಮ್ಯಾಗ ಒಂದು ಸ್ವಲ್ಪ ನೀರು ಹಚ್ಕೊಳ್ಳೋಣ್ರಿ. ಇವಾಗ ಬಂದಿತ್ತಂದ್ರೆ ಗೊತ್ತಾಗ್ತೈತ್ರಿ. ಹಿಂಗೆ ಬಬಲ್ಸ್ ಬಂದಂದ್ರೆ ಬಂದಂಗ್ರಿ ಹೊಳಿಸ್ಕೋಬೇಕ್ರಿ. ಇವಾಗ ಮತ್ತೊಂದು ಸೈಡ್ ಹೊಳಿಸ್ಕೊಂಡು ಬೇಯಿಸ್ಕೋಬೇಕ್ರಿ. ನಾನು ವಿಡಿಯೋ ಭಾಳ ಲೆಂದಿ ಆಗ್ತೈತೆ ಅಂತೇಳ್ರಿ ಒಂದು ಸ್ವಲ್ಪ ಸ್ಪೀಡ್ ಮಾಡೀನಿ. ಇವಾಗ ರೊಟ್ಟಿ ಬಡಿಯಾಕೆ ಬರೋಂಗಿಲ್ಲ ಅಂದವ್ರಿಗೆ ಲತ್ತಿಗುನಿಲೆ ಲಟ್ಟಿಸ್ಕೊಂಡು ಮಾಡ್ಬೋದ್ರಿ. ಈಗ ನೋಡಿರಿ ನಾನು ಹೆಂಗೆ ಮಾಡತ್ತೇನೆ ಅದೇ ರೀತಿ ಸೇಮ್ ಹಿಟ್ಟು ತೊಗೊಂಡು ಫಸ್ಟ್ನೇದಿಂದ್ರನ ಲಟ್ಟಿಸ್ಕೊಬೋದ್ರಿ. ನಾನು ಫಸ್ಟ್ನೇಗೆ ಒಂದು ಸ್ವಲ್ಪ ಕೈಲೇ ಬಡ್ದೇನಿ ರೀ. ಕೈಲೇ ಬಡ್ದು ಆಮೇಲೆ ಲತ್ತಿಗುಣಿ ಯೂಸ್ ಮಾಡೇನಿ ರೀ. ನೋಡಿರಿ ಇವಾಗ ಭಾಳ ಜೋರ ಒತ್ತಿ ಇದನ್ನು ಮಾಡಬಾರ್ದ್ರಿ. ಇಲ್ಲಾಂದ್ರೆ ರೊಟ್ಟಿ ಹರಿತಾವ. ಸ್ವಲ್ಪ ಸೂಕ್ಷ್ಮವಾಗಿ ಮ್ಯಾಗಿಂದ್ರನ ಲಟ್ಟಿಸ್ಕೋಬೇಕ್ರಿ. ನಿಮ್ಗೆ ಎಷ್ಟು ತೆಳು ಬೇಕಲ್ಲ ಅಷ್ಟು ತೆಳು ಲಟ್ಟಿಸ್ಕೋಬೋದ್ರಿ. ರೊಟ್ಟಿ ಬಡಿಯಾಕೆ ಬರ್ದಿಲ್ದವ್ರಿ ಈ ಥರ ಮಾಡ್ಕೊಂಡ್ರೆ ರೀ ರೊಟ್ಟಿ ಚಲೋ ತಂಗೆ ಬರ್ತಾವ್ರಿ. ಇದೇ ರೀತಿ ರೀ ನಾ ಎಲ್ಲನೂ ರೊಟ್ಟಿ ಮಾಡ್ಕೊಂಡ್ರಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆತಂದ್ರೆ ರೀ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ನನ್ನೆಲ್ಲ ವಿಡಿಯೋ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.